ಡಿಕೆಶಿ ವಿರುದ್ಧ ಸಮರ ಸಿಡಿದೆದ್ದ ದಲಿತ ಲೀಡರ್ಸ್ ಹೈಕಮಾಂಡ್ಗೆ ದೂರು ಕೊಡಲು ರೆಡಿ. ಡಿಸಿಎಂ ವಿರುದ್ಧ ಚಾರ್ಜ್ ಶೀಟ್ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಯಾವ ನಾಯಕರಿಂದ ಕಂಪ್ಲೇಂಟ್, ಡಿಕೆಶಿಗೆ ಚೆಕ್ಮೇಟ್. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡಿಕೆಶಿ ವಿರುದ್ಧ ದಲಿತ ಲೀಡರ್ಸ್ ಈಗ ಕೊತ ಅಂತ ಕುದಿತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಮೂಗುದಾರ ಹಾಕೋದಕ್ಕೆ ಭಾರಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಬಣ ರಾಜಕೀಯ ಕಾಂಗ್ರೆಸ್ನಲ್ಲೂ ಮುಗಿತಾ ಇಲ್ಲ. ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ದಲಿತ ಲೀಡರ್ಸ್ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಡಿಕೆಶಿಗೆ ಮೂಗುದಾರ ಹಾಕೋದಕ್ಕೆ ಭಾರಿ ರಣತಂತ್ರ ನಡೀತಾ ಇದೆ. ಫೆಬ್ರವರಿ 5ರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಕೆಎನ್ ರಾಜಣ್ಣ ಅವರು. ಡಿಕೆ ಶಿವಕುಮಾರ್ ವಿರುದ್ಧವೇ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಇದೀಗ ಕೆಎನ್ ರಾಜಣ್ಣ ನಿರ್ಧಾರವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರ ಭೇಟಿಗೂ ಸಮಯ ಕೇಳಿದ್ದಾರೆ ಈಗಾಗಲೇ ರಾಜಣ್ಣ ಅವರು. ಸೊ ಈ ಹಿನ್ನೆಲೆಯಲ್ಲಿ ಈಗ ರಾಜಣ್ಣ ಅವರ ದೂರು, ಮತ್ತೊಂದು ಕಡೆ ದಲಿತ ನಾಯಕರ ಈ ಒಂದು ಕೋಪ ಇದೆಯಲ್ಲ, ಇದು ಏನ್ ಆಗಬಹುದು, ಹೈಕಮಾಂಡ್ ಏನ್ ಮಾಡುತ್ತೆ ಈ ವಿಚಾರದಲ್ಲಿ ಅನ್ನುವಂತಹ ಒಂದಷ್ಟು ಕುತೂಹಲ ಕೂಡ ಇದೆ. ಈಗ ಬಿಜೆಪಿಲೂ ಬಣ ರಾಜಕೀಯ ಮುಗಿತಾ ಇಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಅಧಿಕಾರದಲ್ಲಿದ್ರು ಕೂಡ ಬಣ ರಾಜಕೀಯ ಮುಗಿತಾ ಇಲ್ಲ. ಒಂದೊಂದು ಬಣ ಒಂದೊಂದು ರೀತಿಯಾದಂತಹ ನಡಾವಳಿಗಳನ್ನ ಅಥವಾ ನಿಲುವನ್ನ ತೋರಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಚೆಕ್ಮೇಟ್ ಕೊಡೋದಕ್ಕೆ ಇದೀಗ ಸಿಎಂ ಆಪ್ತ ಬಣ ರೆಡಿಯಾಗಿದೆ. ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಹಾಗಾದ್ರೆ ಫೆಬ್ರವರಿ 5ರಂದು ರಾಜಣ್ಣ ಅವರು ದೂರನ್ನ ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರಲ್ಲ. ಖರ್ಗೆ ಆಗಿರ್ಬೋದು, ಕೆಸಿ ವೇಣುಗೋಪಾಲ್ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದಾರೆ. ಆಗ್ಲೇ ಡಿಕೆ ಶಿವಕುಮಾರ್ ಅವರ ವಿರುದ್ಧ ದೂರು ಕೊಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ದೆಹಲಿಗೆ ತೆರಳ್ತಾ ಇದ್ದಾರೆ. ಫೆಬ್ರವರಿ 5ರಂದು ಸಹಕಾರ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಈಗಾಗಲೇ ನೀವು ಯಾವುದೇ ರೀತಿಯಲ್ಲೂ ಹೊರಗಡೆ ಅಂದ್ರೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿ ಹೈಕಮಾಂಡ್ ಈಗ ಸ್ಟ್ರಿಕ್ಟ್ ಆರ್ಡರ್ ಅನ್ನ ಕೂಡ ಕೊಟ್ಟಿದೆ. ಇದಾದ್ಮೇಲೆ ಕೂಡ ಬಣ ರಾಜಕೀಯ ನಿಲ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಎರಡೋ ಪಕ್ಷಗಳಲ್ಲಿ ಬಣ ರಾಜಕೀಯ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಕಾಂಗ್ರೆಸ್ನಲ್ಲೂ ಅಧಿಕಾರದಲ್ಲಿದ್ರೂ ಕೂಡ ಬಣ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಚೆಕ್ಮೇಟ್ ಕೊಡೋದಕ್ಕೆ ಸಿಎಂ ಆಪ್ತ ಬಣ ಹೇಗೆ ತಯಾರಾಗಿದೆ, ಯಾವ ರೀತಿಯಾಗಿ ಹೈಕಮಾಂಡ್ಗೆ ದೂರು ಕೊಡುವಂತಹ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ? ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಹಿರಂಗಗೊಳ್ತಾ ಇದೆ ಅಂತಲೇ ಹೇಳ್ಬೋದು. ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕೋಕೆ ಮುಂದಾದ್ರೂ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದಾದ ನಂತರ ಸೈಲೆಂಟ್ ಆಗಿದ್ದಂತ ಕೆಲ ನಾಯಕರುಗಳು ಈಗ ಹೈಕಮಾಂಡ್ಗೆ ಭೇಟಿಯನ್ನ ಮಾಡಿ ಹೈಕಮಾಂಡ್ ಮೂಲಕವಾಗಿಯೇ ಡಿಕೆಶಿ ಅವರನ್ನ ಹಣೆಯುವಂತ ಒಂದು ತಂತ್ರಕ್ಕೆ ಮುಂದಾದ್ರ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಫೆಬ್ರವರಿ 5 ಮತ್ತು 6ರಂದು ಕೆಎನ್ ರಾಜಣ್ಣ, ಸಹಕಾರಿ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನ ಅಂದ್ರೆ ಭೇಟಿಗೆ ಅವಕಾಶವನ್ನು ಕೂಡ ರಾಜಣ್ಣ ಅವರು ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಈಗ ಲಭ್ಯ ಆಗಿದೆ. ನಿನ್ನೆ ರಾಜಣ್ಣ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರವನ್ನ ಅವರು ಬಹಿರಂಗಗೊಳಿಸಿದ್ರು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ MLCಗೆ ನಾಮನಿರ್ದೇಶನವನ್ನು ಮಾಡಬೇಕಾಗಿದೆ. ಆ ಒಂದು ಸ್ಥಾನಗಳಿಗೆ ಡಿಕೆಶಿ ಅವರು ತಮ್ಮ ಆಪ್ತರನ್ನೇ ಅಲ್ಲಿ MLC ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಪಟ್ಟಿಯನ್ನು ಕೂಡ ಸಿದ್ಧತೆಯನ್ನ ಪಡಿಸಿಕೊಂಡು ಹೈಕಮಾಂಡ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಶತಾಯಗತಾಯವಾಗಿ ತನ್ನ ಬಣದವರನ್ನೇ MLC ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದು ಕೆಎನ್ ರಾಜಣ್ಣ ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಸಮುದಾಯವಾರು ನೀವು MLCಗಳನ್ನ ನಾಮನಿರ್ದೇಶನ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿರುವಂತಹ ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ಬಳಿ ಈ ಒಂದು ವಿಚಾರವಾಗಿ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದನ್ನ ಅಂದ್ಕೊಂಡಂತೆ ಅನಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ಮುಂದೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಸಮುದಾಯವಾರು ಯಾವೆಲ್ಲ ಸಮುದಾಯ ಕಾಂಗ್ರೆಸ್ನ ಪರವಾಗಿದೆ, ಶೋಷಿತ ವರ್ಗದವರನ್ನ ಇರಬಹುದು, ಹಾಗೆ ಹಿಂದುಳಿದ ವರ್ಗದವರನ್ನ ಗಣನೆಗೆ ತೆಗೆದುಕೊಳ್ಳಬೇಕು, ಹಾಗಾಗಿ ಅವರಿಗೆ ಆದ್ಯತೆಯನ್ನ ಈ ಒಂದು ವಿಚಾರದಲ್ಲಿ ಕೊಡಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ಮೂಲಕ ಮನವರಿಕೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಯಾವೆಲ್ಲ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾದ ನಂತರದಲ್ಲಿ ಜೊತೆಗೆ ಈಗಾಗಲೇ ಏನು ಸಿಎಂ ಗಾದಿಗೂ ಕೂಡ ತಾನು ಕೂತ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಉಳಿದಂತ ನಾಯಕರು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರುಗಳಿಗೆ ಯಾವೆಲ್ಲ ರೀತಿಯ ಒಂದು ತೊಂದರೆಗಳಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರಿಂದ, ಅದೆಲ್ಲ ವಿಚಾರ
ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತಿರಬಹುದು. ಜೊತೆಗೆ ಇನ್ನೆಲ್ಲಾದ್ರೂ ಸಚಿವ ಸಂಪುಟ ವಿಸ್ತರಣೆ ಆದಂತಹ ಪಕ್ಷದಲ್ಲಿ ತನ್ನನ್ನ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ನಾನು ಮುಂದಿನ ಚುನಾವಣೆಗೆ ಸ್ಪರ್ಧೆನ ಮಾಡೋದಿಲ್ಲ, ಹಾಗಾಗಿ ಕಂಟಿನ್ಯೂ ಮಾಡಿ ನನ್ನನ್ನು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಕೆ ಎನ್ ರಾಜಣ್ಣ ಅವರು ಸಿದ್ಧರಾಗಿದ್ದಾರೆ. ಅದೇ ಒಂದು ವಿಚಾರವಾಗಿ ಸುದೀರ್ಘವಾಗಿ ಪತ್ರವನ್ನು ಬರೆಯುವಂಥದ್ದು ಇರ್ಬೋದು. ಜೊತೆಗೆ ಅವರನ್ನ ಭೇಟಿ ಮಾಡಿ ಈ ಎಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಅಂದ್ರೆ MLC ವಿಚಾರವಾಗಿ ಕೂಡ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಬಂದಿರುವಂತ ಮಾಹಿತಿ. ಹಾಗಾಗಿ ಸಮುದಾಯವಾರು ಪ್ರಾಶಸ್ತ್ಯವನ್ನು ಕೊಡಬೇಕು. ಜೊತೆಗೆ MLC ಆಗಿ ಯಾರ್ಯಾರನ್ನ ನಾಮನಿರ್ದೇಶನ ಮಾಡಬೇಕಾಗಿದೆ ಅಲ್ಲಿ DKಶಿ ಬಣದವರನ್ನೇ ಅಲ್ಲಿ ಮಾಡಬಾರ್ದು. ಅಂದ್ರೆ ಸಮುದಾಯವರು ತಮ್ಮದು ಒಂದಿಷ್ಟು ಹೆಸರುಗಳಿದಾವೆ, ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಬೇಡಿಕೆ ನೀಡುವಂತ ಸಾಧ್ಯತೆಗಳು ಇರುವಂತದ್ದು. ನವಿತಾ.